ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ವಿಜಯ್ ಸರ್, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನೀವು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಬೇಕು ಅಂತೇಳಿ ಫಸ್ಟ್ ಪ್ರಶ್ನೆ ಅದೇ ಇದೆಯಲ್ಲ ವಿಜಯ್, ಫಸ್ಟ್ ಪ್ರಶ್ನೆಗೆ ಅದೇ ಆನ್ಸರ್ ಮಾಡಿದ್ರು. ಟಿಕೆಟ್ ಪ್ರೈಸ್ ಅಷ್ಟೇನೆ ಸರ್, 200 ರೂಪಾಯಿನೇ ಇರುತ್ತಾ ಹೇಗೆ ಅಂತ ಹೇಳಿ? Sir, I have a question. I mean here. Sharada madam. Okay, so asking before me, no, so I'm just. ಅನುಶ್ರೀ ಅವರೇ ಸರ್ ಮದುವೆ ಸಂಭ್ರಮದ ಶುಭಾಶಯಗಳು. ನಾವೊಂದು ಕ್ವಶನ್ ಕೇಳಬೇಕು. ಕೇಳಿ ಸರ್. ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಕ್ತಾ ಅಂತ ಕೇಳಿ. ರಿಷಬ್ ಶೆಟ್ಟಿ ಅವರೇ, ಕೇಶವಮೂರ್ತಿ ಇಲ್ಲಿ. ನಮಸ್ಕಾರ ಕೇಶವಮೂರ್ತಿಗಳೇ, ಎಲ್ಲಿದ್ದೀರಿ? ಅಲ್ಲಿ ಹಿಂದೆ. ಆರಾಮಿದ್ದೀರಾ? ಆರಾಮಿದ್ದೀನಿ. ಸುಮಾರು ಸಲ ಫೋನ್ ಮಾಡಿದ್ದೆ, ತೆಗಿಲಿಲ್ಲ ನೀವು. ಸಾರಿ, ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು, ನಾನು ಸಾರಿ ಕೇಳ್ತೀನಿ ಅದಕ್ಕೆ. ಓಕೆ, ಈಗ ತುಳುನಾಡು ಅಂದ್ರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರು ಇದ್ದಾರೆ. ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಸ್ತಾಪ ಇಲ್ಲ ಅಂತ ಒಂದು ಇದಿದೆ. ಟ್ರೈಲರ್ ನೋಡಿದವರು. ಹಾಗೇನಿಲ್ಲ, ಎರಡರಲ್ಲೂ ನಂಬಿಕೆ ಇರುವಂತವ್ರು. ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆರೆ ಸೃಷ್ಟಿ ಅನ್ನುವಂಥದ್ದು, ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ಎಲ್ಲ ಅವರವರ ನಂಬಿಕೆ. ಟ್ರೈಲರ್ ನಲ್ಲಿ ಇಲ್ಲ, ಸಿನಿಮಾದಲ್ಲಿ ಅದು ಇರುತ್ತಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಅದು ಸಿನಿಮಾಲೇ ನೋಡ್ಬೇಕು ನೀವು. ಟ್ರೈಲರ್ ಅಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ. ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂತವನು ನಾನು. ಬೇರೆ ಬೇರೆ ಕಾರಣಗಳಿಗೆ ಬೆಮ್ಮೆರ ವಿಚಾರಕ್ಕೂ ನಾನು ತುಂಬಾ ನಂಬುವಂತವನು, ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ. ಪರಶುರಾಮರ ಸೃಷ್ಟಿ ಅನ್ನುವಂತ ವಿಚಾರಗಳು ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನು ತಗೊಂಡು ಮುಂದೆ ಹೋಗ್ತೀವಿ. ರಿಷಬ್ ಸರ್, ಈ ಕಡೆ ಲೋಕೇಶ್ ನ್ಯೂಸ್ ಫಸ್ಟ್ ಇಂದ ಸರ್. ಇಲ್ಲಿ ಸರ್, ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ 2 ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವು ಸರ್. ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್, ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವ ಮಟ್ಟಿಗೆ? ಬದಲಾವಣೆ ಅಂತೇನಿಲ್ಲ, ಇಂಪ್ರೂವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಾವು. ನಮ್ಮ ಇಡೀ ಟೀಮ್ದು ಇದು ಅಂದ್ರೆ ಐ ಥಿಂಕ್ ಒಂದು 10 ಸಲನ 15 ಸಲನ ಅಂದ್ರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನಾನು ನಾರ್ಮಲಿ ಏನಿರುತ್ತೆ ಅಂದ್ರೆ ಕಾಂತಾರ ಮುಗಿಸ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ಕೊಳ್ರಪ್ಪ ಅನ್ನೋ ತರ ಇರುತ್ತೆ. ಸೊ ನಾ ಒಂದು 15 ಸಲ ನರೇಶನ್ ಕೊಟ್ಟಿರ್ಬೋದು, ವಿಜಯಣ್ಣಂಗೆ, ಪ್ರಗತಿಗೆ, ನಮ್ಮ ಅರವಿಂದ್ ಕಶ್ಯಪ್ಗೆ. ನಮ್ಗೆ ಪ್ರತಿ ಸಲನೂ ಬಂದಾಗ ಏನಾದ್ರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ರಿ ಇವರು. ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ. ಬೇಸಿಕಲಿ ನಮ್ಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದ್ರೆ ಇಡೀ ಟೀಮ್ ನಾವು ಇಂಪ್ರೂವೈಸೇಷನ್ ಅಲ್ಲಿ ಇರ್ತೀವಿ. ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರೂ ಕೂಡ ಲಾಸ್ಟ್ ಮೂಮೆಂಟ್ ವರೆಗೂ ಡಬ್ಬಿಂಗ್ ಮಾಡ್ಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗತ್ತಾ, ಬೆಟರ್ ಆಗತ್ತಾ ಅನ್ನೋ ಥಾಟ್ ಅಲ್ಲಿ ಇದು ಮಾಡ್ತೀವಿ. ಅದನ್ನ ಯಾಕಷ್ಟು ಸಲ ನಮ್ಮ ಇಡೀ ಟೀಮ್ ಅವ್ರ ಕತೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ, ನಮ್ಮಲ್ಲೇ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಡೌಟ್ ಬಂದಾಗ, ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೂ ಕೂಡ ಆ ತರದ ಡೌಟ್ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತೀವಿ. ಪಾರ್ಟ್ ಆಫ್ ಅವರ್ ಎಕ್ಸರ್ಸೈಸ್. ಚಾಪ್ಟರ್ 2 ನಲ್ಲಿ ಸರ್ ಒಂದ್ ಸೆಕೆಂಡ್ ಸರ್, ಅಲ್ಲಿ ವರಾಹನ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ. ಈ ಹರಿ ಅದಕ್ಕೆ ಸಿನಿಮಾನೇ ನೋಡ್ಬೇಕು. ಥ್ಯಾಂಕ್ ಯು. ಎಲ್ಲ ಕತೆ ಇಲ್ಲೇ ಹೇಳಂತೀಯಲ್ಲ ಲೋಕಿ ನೀನು. ಶಾರದಾ ನಿಮ್ಗೆ? ಓಕೆ ಸರ್, ಅದೇ ಕೇಶವ್ ಹೇಳ್ದಂಗೆ ಟ್ರೇಲರು ಒಂಥರ ಮಿಸ್ಟ್ರಿ ಆಗೇ ಇದೆ. ಇನ್ನೂ ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಟ್ಕೊಂಡಿದ್ದೀರಾ, ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು? ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರೆ. ಅದನ್ನ ಇಲ್ಲೇನಿದೆ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ, ಥ್ಯಾಂಕ್ ಯು ಮಗ, ನಿಂಗೆ ಅವಾಗಲೇ ನಾನು ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟೆ. ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದೇ ಇರುತ್ತೆ. ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ? ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂತ ವಿಚಾರಗಳು ನಂಬಿಕೆ, ನಾನು ತುಂಬಾ ನಂಬೋನು, ದೇವರನ್ನ ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ. ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠದನಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳನ್ನ ಇಟ್ಕೊಂಡೇ ಹೋಗಿರ್ತೀವಿ. ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನ್ಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು.
ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳ್ಬೋದು. ರಿಷಬ್ ಸರ್ ಇಲ್ಲಿ ಅವಿನಾಶ್ ಅಂತ. ಜೊತೆಗೆ ತುಂಬಾ ರಿಷಬ್ ಸರ್. ಕಥೆಯನ್ನ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ ಎಕ್ಸ್ಪೀರಿಯನ್ಸ್ ಗೆ ಇನ್ನೂ ಬೆಟರ್ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ರಿಷಬ್ ಸರ್ ಇಲ್ಲಿ ಅವಿನಾಶ್ ಅಂತ ಸರ್. ಈಗ ಕಾಂತಾರ ಮಾಡಿದೀರಾ, ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ. ಹಾ, ಸರ್ ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ತಯಾರಿಗಳು ನಡೀತಾ ಇದೆಯಾ? ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕೀಗ, ರಿಷಬ್ ಸರ್ ಮನೆ ಕಡೆಗೆ ಹೋಗಿಲ್ಲ, ಸರ್, ಇನ್ನೊಂದು- ರಿಕವರ್ ಆಗ್ಬೇಕಿದ್ರಿಂದ ಅದಾದ್ಮೇಲೆ ಆ ಯೋಚನೆ. ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಂದ್ರೆ ಈ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್, ರಿಷಬ್ ಕಾಂತಾರ ಸರ್ ಮತ್- ಇಲ್ಲ, ಒಬ್ಬೊಬ್ಬರಾಗಿ ಕೇಳಿ, ಒಬ್ಬೊಬ್ಬರಾಗಿ. ಸರ್ ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರ್ಲಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ. ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ? ಅದಕ್ಕೆ ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ ಯು. ಸರ್ ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡ್ಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ತರ ಇತ್ತು, ಅಂದ್ರೆ ನೀವು ಕೊಡ್ತಾ ಇದ್ದಂತಹ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದಿರಂತೆ. ಯಾರು ಹೇಳಿದ್ ನಿಮ್ಗದು? ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು ಅವಾಗ ಅದನ್ನು ಹುಡುಕ್ಬೇಕಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ ನಿಮ್ಗದು? ಸರ್ ಏನಿಲ್ಲ, ಎಲ್ಲಿ ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನಂತ. ಡಾಕ್ಟರ್ ಪ್ರಗತಿ. ಸರ್ ಇನ್ನೊಂದು, ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ. ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು. ಅಲ್ಲಿಂದನೇ ಹುಟ್ಟಿರೋ ಕತೆನ, ನಿಮ್ಗೆ ಗೊತ್ತಾಗಿರೋ ಕತೆನ ಅಂತ. ನೋ ಕಾಮೆಂಟ್ಸ್. ಲಾಸ್ಟ್ 4 ಕ್ವೆಶನ್. ಸಿನಿಮಾಲೇ ನೋಡಿ ನೀವು ಅದೆಲ್ಲ. ಲಾಸ್ಟ್ 4 ಕ್ವೆಶನ್. ಪ್ರಗತಿ ಮೇಡಮ್ಗೆ, ನಮ್ಗೆ ಮೈಕು ಬರೋದು ಕಷ್ಟ ಆಗ್ತಿದೆ, ತಿಂಡಿಗೂ ಸಿಕ್ಕಿದ್ದು ಕಷ್ಟ ಆಯ್ತು. ಬಟ್ ಪ್ರಗತಿ ಅವ್ರ ಮೈಕ್ ಕೊಡಲ್ಲ. ತಿಂಡಿ ಮತ್ತೆ ಪ್ರಗತಿ ತಿಂಡಿ ಬಂತು ಮ್ಯಾಮ್, ಕಷ್ಟದಲ್ಲಿ ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು, 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದ್ದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೇಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು, ಅವ್ರಿಗೆ ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋಧ ಅವ್ರೆ. ಥ್ಯಾಂಕ್ ಯು ಮ್ಯಾಮ್. ಮಂಜಣ್ಣ, ನಿಮ್ ಕ್ವಶನ್ ಆಯ್ತಲ್ಲ, ಕೂತ್ಕೊಳ್ಳಿ. ಇವಾಗ ಅವ್ರಿಗೆ ಹಿಂದೆ ಯಾಕೆ ತೊಂದರೆ ಮಾಡ್ತೀರಾ?